ಹರಿ ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ತುಳಸಿಗೆ ಇವುಗಳನ್ನು ಅರ್ಪಿಸಿ. ಆಷಾಢ ಮಾಸವು ಹೆಚ್ಚು ಮಹತ್ವವುಳ್ಳ ಮಾಸವಾಗಿತ್ತು. ಆಷಾಢ ಮಾಸವು ಆರಂಭವಾಗಿ ಜುಲೈ ತಿಂಗಳಲ್ಲಿ ನಾವು ಜುಲೈ 24ಕ್ಕೆ ಮುಕ್ತಾಯಗೊಳ್ಳಲಿದೆ. ಆಷಾಢ ಮಾಸದ ಸಮಯದಲ್ಲಿ ನಾವು ತುಳಸಿ ಗಿಡವನ್ನು ಹೇಗೆ ಪೂಜಿಸಬೇಕು, ಆಷಾಢ ಮಾಸದಲ್ಲಿ ತುಳಸಿ ಗಿಡಕ್ಕೆ ಯಾವ ವಸ್ತುಗಳು ಅರ್ಪಿಸಬೇಕು ಅನ್ನೋದು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹಿಂದೂ ಧರ್ಮದಲ್ಲಿನ ಮಾಸಗಳಲ್ಲಿ ಆಷಾಢ ಮಾಸಕ್ಕೆ ಹೆಚ್ಚಿನ ಮಹತ್ವ ಇದೆ. ಯಾಕಂದರೆ ಈ ಮಾಸವು ಪಿತೃಗಳೊಂದಿಗೆ ಸಂಬಂಧವನ್ನು ಹೊಂದಿರುವ ಮಾಸವಾಗಿದೆ. ಆಷಾಢ ಮಾಸದಲ್ಲಿ ಪಿತೃಪೂಜೆಯನ್ನು ಮಾಡಲಾಗುತ್ತದೆ. ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಶ್ರಾದ್ದ, ತರ್ಪಣ, ಪಿಂಡದಾನ ಅಂತಹ ಕೆಲಸಗಳನ್ನು ಮಾಡಲಾಗುವುದು. ಆಷಾಢ ಮಾಸದಲ್ಲಿ ಪಿತೃಗಳನ್ನು ಮಾತ್ರವಲ್ಲದೆ ತುಳಸಿ ಗಿಡವನ್ನು ಕೂಡ ಪೂಜಿಸುವ ಸಂಪ್ರದಾಯವಿದೆ. ಆಷಾಢ ಮಾಸದಲ್ಲಿ ತುಳಸಿ ಗಿಡದ ಮಹತ್ವ ಅಧಿಕವಾಗಿರುತ್ತದೆ. ಆಷಾಢ ಮಾಸದಲ್ಲಿ ತುಳಸಿ ಗಿಡಗಳಿಗೆ ಇವುಗಳನ್ನು ಅರ್ಪಿಸುವುದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಮತ್ತು ಸಂಪತ್ತು ನೆಲೆಯಾಗುತ್ತದೆ. ಈ 2025 ಆಷಾಢ ಮಾಸದಲ್ಲಿ ನಾವು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಎಂಬುದನ್ನು ಇಲ್ಲಿ ತಿಳ್ಕೊಳ್ಳೋಣ. ಮೊದಲನೆಯದು ದೀಪ. ಆಷಾಢ ಮಾಸದ ಪ್ರತಿ ಗುರುವಾರ ದಿನದಂದು ಮುಂಜಾನೆ ಮತ್ತು ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಡಬೇಕು. ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿಡುವುದರಿಂದ ಲಕ್ಷ್ಮೀನಾರಾಯಣ ಆಶೀರ್ವಾದ ದೊರೆಯುತ್ತದೆ. ಇದು ನಿಮಗೆ ಧನ ಸಂಪತ್ತನ್ನು ತಂದುಕೊಡುವುದು ಎನ್ನುವ ನಂಬಿಕೆ. ಹಾಗಾಗಿ ಆಷಾಢ ಮಾಸದ ಗುರುವಾರದ ದಿನದಂದು ತುಳಸಿ ಗಿಡದ ಬಳಿ ತುಪ್ಪ ದೀಪವನ್ನು ಹಚ್ಚಿಡಬೇಕು. ಎರಡನೆಯದು ಕೆಂಪು ಬಣ್ಣದ ಚುನರಿ ಅರ್ಪಿಸಿ. ತುಳಸಿಗೆ ಕೆಂಪು ಬಣ್ಣದ ಚುನರಿಯನ್ನು ಅರ್ಪಿಸುವುದು ಹೆಚ್ಚು ಮಹತ್ವವಾಗಿದೆ. ಈ ಕಾರಣಕ್ಕಾಗಿ ಆಷಾಢ ಮಾಸದ ಅಮಾವಾಸ್ಯೆಯ ದಿನದಂದು ಅಥವಾ ಆಷಾಢ ಮಾಸದ ಪೂರ್ಣಿಮಾ ದಿನದಂದು ತುಳಸಿ ಗಿಡಕ್ಕೆ ಕೆಂಪು ಬಣ್ಣದ ಚುನರಿಯನ್ನು ಅರ್ಪಿಸಬೇಕು. ಈ ರೀತಿ ಕೆಂಪು ಬಣ್ಣದ ಚುನರಿಯನ್ನು ಅರ್ಪಿಸುವುದರಿಂದ ನಮಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ. ಮೂರನೆಯದು ಹಳದಿ ಬಣ್ಣದ ದಾರ ಕಟ್ಟಿ. ಆಷಾಢ ಮಾಸದಲ್ಲಿ ತುಳಸಿ ಗಿಡಕ್ಕೆ ಹಳದಿ ಬಣ್ಣದ ದಾರವನ್ನು ಕಟ್ಟಬೇಕು. ಹಳದಿ ಬಣ್ಣದ ದಾರವನ್ನು ತೆಗೆದುಕೊಂಡು 108 ಗಂಟೆಗಳನ್ನು ತುಳಸಿ ಗಿಡಕ್ಕೆ ಕಟ್ಟಿ, ಒಂದು ವೇಳೆ ಕಟ್ಟಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಈ ದಾರವನ್ನು ತುಳಸಿ ಗಿಡಕ್ಕೆ ಸುತ್ತಬಾರದು. ಆಷಾಢ ಮಾಸದಲ್ಲಿ ಇದನ್ನು ಅವಿವಾಹಿತ ಮಹಿಳೆಯರು ಅಥವಾ ಕನ್ಯೆಯರು ಮಾಡಬೇಕು. ಇದರಿಂದ ಅವರಿಗೆ ಕಂಕಣ ಬಲ ಕೂಡಿ ಬರುತ್ತದೆ, ಅವರ ವಿವಾಹದಲ್ಲಿನ ಸಮಸ್ಯೆಗಳು ಪರಿಹಾರ ಆಗುತ್ತದೆ. ಕೇಸರಿಯನ್ನು ಇಡಿ. ನಾಲ್ಕನೆಯದು, ಆಷಾಢ ಮಾಸವು ವಿಷ್ಣು ದೇವನಿಗೆ ಸಮರ್ಪಿತವಾದ ಮಾಸವಾಗಿದೆ. ವಿಷ್ಣು ಆಷಾಢ ಮಾಸದ ಅಧಿಪತಿಯಾಗಿರುತ್ತಾನೆ. ಹಾಗಾಗಿ ಆಷಾಢ ಮಾಸದಲ್ಲಿ ನಾವು ವಿಷ್ಣು ದೇವನನ್ನು ಪೂಜಿಸಬೇಕು. ತುಳಸಿ ಕೂಡ ವಿಷ್ಣುವಿಗೆ ಪ್ರಿಯವಾದ ಒಂದು ವಸ್ತುವಾಗಿದೆ. ಆಷಾಢ ಮಾಸದಲ್ಲಿ ತುಳಸಿ ಗಿಡದ ಬಳಿ ನಾವು ಕೇಸರಿಯನ್ನು ಇಡಬೇಕು. ಕೇಸರಿ ಕೂಡ ವಿಷ್ಣು ದೇವನಿಗೆ ಪ್ರಿಯವಾದ ವಸ್ತುವಾಗಿದೆ. ಈ ರೀತಿ ಇಡುವುದರಿಂದ ಮನೆಯಲ್ಲಿನ ಸಕಾರಾತ್ಮಕ ಶಕ್ತಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ. ಇನ್ನೊಂದು, ಹಾಲು ಸೇರಿಸಿ ನೀರನ್ನು ಅರ್ಪಿಸಿ. ಆಷಾಢ ಮಾಸದಲ್ಲಿ ತುಳಸಿ ಗಿಡವನ್ನು ಪೂಜಿಸುವುದು ವಿಶೇಷವಾಗಿರುತ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಆಷಾಢ ಮಾಸದ ಯಾವುದೇ ದಿನದಂದು ಅಥವಾ ಪ್ರತಿನಿತ್ಯವೂ, ಅದರಲ್ಲೂ ಗುರುವಾರದ ದಿನದಂದು ತುಳಸಿ ಗಿಡವನ್ನು ಪೂಜಿಸಬೇಕು. ಈ ಮಾಸದಲ್ಲಿ ಹಾಲಿಗೆ ಸ್ವಲ್ಪ ಹಾಲನ್ನು ಬೆರೆಸಿ ತುಳಸಿ ಗಿಡಕ್ಕೆ ಅರ್ಪಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಈ ರೀತಿ ತುಳಸಿಗೆ ಹಾಲು ಸೇರಿಸಿದ ನೀರನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ಸಮೃದ್ಧಿಯ ನೆಲೆಯಾಗುತ್ತದೆ, ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುತ್ತದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ
ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಇರುವ ಪ್ರತಿ ಅಂಶವೂ ನಿಮ್ಮ ಸ್ವಂತ ಆಲೋಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.